ನೋಡಿ ತಿರ್ಗಾ ಓಡಾಡ್ತೀಯಲ್ಲ. ಬಾಯಿಲ್ ಯಾರನ್ನ ಇನ್ ಡ್ಯಾನ್ಸ್ ಬಾಯಿಲೆ ಡ್ಯಾನ್ಸ್ ಮಾಡೋದು ನಾಡ ಹಾಕಮ್ಮ. ಯಾರನ್ನ ಇಲ್ಲೇ ಇಲ್ಲೇ ನಿಧಾನ ನಿಧಾನ ಅನ್ಸಿದ್ಯಾ? ದೂರ ನಿಂತ್ಕೋ ನೋಡು. ದೂರ ನಿಂತ್ಕೊಂಡು ಆಡು, ಅವಳು ಆಡ್ತಾಳೆ. ಇಲ್ವಾ 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 ಇಲ್ಲ ಅಲ್ಲೇ 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 ಹೇಳ್ಕೊಡು ಹೇಳ್ಕೊಡು ಕಲ್ಸ್ಕೊಡು. ಅದೇನಿಗಿನ ಜೋರಾಗಿ ಮಾಡ್ತದೆ ಇನ್ನೊಂದು ಇಲ್ಲಿ ಹೇಳಿದ್ರೆ ಎಲ್ಲಿ ಚಿನಿ ಅರ್ಪಿತಾ ಮಾಡು. ಕೈ ಹಿಂಗಂದು ಆನ ನೀನ್ ಮಾಡು. ತೂಕರ ಹಿಂಗಂದು ಏನನ್ನು ಅವಳು ಅಂತಾಳೆ ಹಿಂಗಂದು. ಏ ಚಿನಿ ನೋಡಿ ಗೈಸ್, ಕುಕ್ಕರೆ ಹೋಗಿಸ್ಕೊಂಡಿರೋದು ಟ್ರೈನಲ್ಲಿ ಬಂದು ಮಿಸ್ತಾಗೈತೆ ಜರ್ನಿ ನೋಡಿದೆ. ಬೇಡ ಬೇಡ ಹಿಂಗೆ ತೆಗ್ದು ಹಿಂಗೆ ಮಾಡಿ ಹಿಂಗೆ ಮಾಡಿ ಗೈಸ್, ವೆಲ್ಕಮ್ ಬ್ಯಾಕ್ ಟು ಆರ್ನ ಕನ್ನಡ ವ್ಲಾಗ್ಸ್. ಸೊ ನಾನು ಅಮ್ಮನ ಮನೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿಂದ ನಾನು ಓಡ್ತಾ ಇದ್ದೀನಿ ಮನೆಗೆ. ಪ್ಯಾಕಪ್ ಆಗಿದೆ. ಆರ್ನ ಕರ್ಕೊಂಡು ಹೋಗ್ಬೇಕು. ಆರ್ನ ಎಲ್ಲ ನಾವು ಒಂದು ಫಂಕ್ಷನ್ಗೆ ಹೋಗ್ಬಿಟ್ಟು ಬಂದಿದ್ವಿ. ಆರ್ನ ಎಲ್ಲ ಮುನೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದಾರಂತೆ. ಸೊ ಹಂಗೆ ಕರ್ಕೊಂಡು ಹೋಗೋಣ ಅಂತ ಬ್ಯಾಗ್ ಎತ್ಕೊಂಡು ಆಚೆಗೆ ಬಂದಿದ್ದೀನಿ. ಟ್ರ್ಯಾಕ್ ಓಡ್ಸೋಕ್ಕೆ ಹೋಗೋ ನೋಡಿ. ಈ ಸಲನೇ ಫಸ್ಟ್ ಅನ್ಸುತ್ತೆ ಅವರು ಟ್ರ್ಯಾಕ್ಟರೆಲ್ಲ ಬಿಡ್ತಿರೋದು. ಗೊತ್ತಿಲ್ಲ ಮುಂಚೆ ಓಡಿಸ್ತಿದ್ರೆ ಹೆಂಗಂತ. ನಾವಪ್ಪ ಹೇಳ್ಕೊಡ್ತಾರೆ, ಅವ್ರಿಗೆ ಗೊತ್ತಾಯ್ತಲ್ಲ ಏನು ಅಂತ. ಅಲ್ಲ ಸುಮ್ಮನೆ ಒಂದು ರೌಂಡ್ ಹೋಯ್ತವ್ರೆ. ಹೊಲ ಉತ್ತಾರೆ, ಅದ್ರ ಮೇಲೆ ಇವರು ರೌಂಡ್ ಹಾಕಿ ಬರೋಕ್ಕೆ ಹೋಗೋರು. ಫಸ್ಟ್ ಟೈಮ್ ಅವ್ರು ಟ್ರ್ಯಾಕ್ ಓಡಿಸ್ತಾರೆ ಅನಿಸುತ್ತೆ. ಕರೆಕ್ಟಾಗಿ ಹೋಯ್ತವ್ರಾ? ಪರವಾಗಿಲ್ಲ. ಬೂಬೋ ಬೂಬೋ ಎಲ್ಲ ಕನ್ಫ್ಯೂಷನ್ ಆಯ್ತೈತೆ. ಮತ್ತು ಏನು ಫುಲ್ ಹೊಗೆ ಹಾಕ್ಬಿಟ್ಟವ್ರೆ ಇರೋದು. ಮೆಸಿನ ಬೆಲೆ ಎಲ್ಲ ಹಾಕಿ ಫಾಗ್ ಎಂಟು ಬಟ್ಟೆ ಇಡೋದು ಗೆಳೆಯಲ್ಲೆಲ್ಲ ಹಾಕ್ತಾರಲ್ಲ ಫಾಗ್. ಎಕ್ಸ್ಪೀರಿಯನ್ಸ್ ಟ್ರ್ಯಾಕ್ಟರ್ದು ಫಸ್ಟ್ ಟೈಮು. ಹಾಂ ಫಸ್ಟ್ ಟೈಮಾ? ಆನೆ ಓಡ್ಸಂಗೆ ಆಯ್ತು. ಆನೆ ಓಡಿಸ್ದಂಗಾಯ್ತಂತೆ. ಆನೆ ಓಡ್ಸಂಗೆ ಅದೇ ನಾನೇ ಎಕ್ಸ್ಟ್ರಾ ಹಾಕಿದ್ದೆ. ಹಾಂ ಎಕ್ಸ್ಟ್ರಾ ಹಾಕಿದ್ದೆ ಉಳುಮೆ ಮಾಡ್ಕೊಂಡು ಹಾಕಿ ಅಂತ. ಏನ ಎಕ್ಸ್ಟ್ರಾ ಗೇರ್ ಹಾಕ್ಬಿಟ್ರೆ ಅದು ನಿಧಾನಕ್ಕೆ ಹೋಗೋದು. ಹೌದಾ? ಹ್ಞೂ, ಇಲ್ಲ ಅಂದ್ರೆ ಕಂಟ್ರೋಲ್ ಸಿಗ್ತದ. ಹಾಂ ಹಾಂ ಹಾಂ. ಓದ್ತದೆ ಎರಡು ಕಲ್ಲು ತಿರುಗಿಸಿರೋ ಆಮೇಲೆ ಪಕ್ಕಲ್ಲ ಇವ್ರಿಗೆ ಗೊತ್ತೈತಲ್ಲ ಒಂದು ಕಡೆ ಹೋಗಿ ಗೊದ್ಬಿಡ್ತಿದ್ರು ಹಿಂಗೆ ಸೈಡ್ಗೆ ವಾಲ್ತು. ಹ್ಞೂ. ಏನಲ್ಲ ನಿನ್ನ ಮೂತಿ ಚಿನ್ನಮ್ಮ. ಬಾ ಗಪ್ಪಿ ಚೀ ತಿನ್ಕೊ ನೈಟಾಗೆ.
ಎಲ್ಲೋಗಿದ್ದು ಮಗನೇ ನಾವು? ನಾವು ತಾನೇ ಹೋಗಿದ್ದೆ. ಅಲ್ಲ, ನಾನು ಅಪ್ಪ ಎಲ್ಲೋಗಿದ್ದು? ನಾನಪ್ಪ ನೀನು ಅಪ್ಪ ಅಲ್ಲ, ಮಮ್ಮಿ ಅಪ್ಪ ಎಲ್ಲೋಗಿದ್ರು? ಮಮ್ಮಿ ಅಪ್ಪ ಮದುವೆಗೆ ಹೋಗಿದ್ರ? ಮದುವೆ ಅಲ್ಲ, ಮದುವೆ ಅಲ್ಲ, ಫಂಕ್ಷನ್ಗೆ ಹೋಗಿದ್ದು. ಬೇರೆ ಫಂಕ್ಷನ್ಗೆ, ದೇವ್ರ ಫಂಕ್ಷನ್ಗೆ. ಬಂದಮೇಲೆ ನನ್ನ ಯಾಕೆ ಕರ್ಕೊಂಡೋಗಿಲ್ಲ ಅಂತ ಕೇಳ್ತಾರೆ ಗೈಸ್. ಮಲ್ಕೊಂಬಿಟ್ಟಿದ್ದು ಹೋಗ್ಬೇಕಾದ್ರೆ, ಸೊ ಅದಕ್ಕೆ ಬಿಟ್ಟೋಗಿದ್ವಿ. ಎಲ್ಲಿಗೆ? ಕರಡಿ ಬೆಟ್ಟಕ್ಕೆ ಹೋಯ್ತು. ಕರಡಿ ಬೆಟ್ಟಕ್ಕೆ ಹೋಯ್ತು. ನೀನು ಯಾಕೆ ಹೋಯ್ತಿದ್ಯಾ? ನಮ್ಮ ಆರ್ನ ಸುರಭಿ ವಿಷ್ಣುವರು ಪಿಕ್ನಿಕ್ಕಿಗೆ ರೆಡಿಯಾಗವ್ರೆ. ಹ್ಯಾಟು, ಗೊಂಬೆ, ಹಿಂದೆಗಡೆ ಬ್ಯಾಗು. ಎಲ್ಲಿಗೆ ಹೋಯ್ತೀರ ಮಗನೆ? ಕರಡಿ ಬೆಟ್ಟಕ್ಕೆ. ಕರಡಿ ಬೆಟ್ಟಕ್ಕೆ ನಮ್ಮ ಬಸ್ಸಲ್ಲಿ ಹೋಯ್ತೀನಿ ಇವಾಗ. ಬಸ್ಸಲ್ಲಿ ಹೋಯ್ತೀಯಾ? ಯಾವ ಬಸ್ ಹತ್ತತ್ತೀಯಾ? ಇದೆ. ಇದೇನಾ ನಿಮ್ದು ಬಸ್ಸು? ವೆಹಿಕಲ್ ಇದೇನಾ? ಮತ್ತೆ ಹತ್ತಿ. ಅಯ್ಯೋ ಬ್ಯಾಗ್. ಬ್ಯಾಗ್ ಹೊತ್ತೈತಾ? ನೋಡಿ ಬೆಟ್ಟಕ್ಕೆ ಹೋಗಿದ್ದು. ಅಮ್ಮ ನಡ್ಕೊಂಡು ಹೋಗ್ಲಾ? ನಡ್ಕೊಂಡು ಹೋಗ್ತೀಯ? ಗಾಡಿ ಸಪೋರ್ಟ್ ಮಾಡ್ಲಿಲ್ವಾ? ಅಮ್ಮ ಹಾಂ, ಕರಡಿ ಬೆಟ್ಟಕ್ಕೆ ಹೋಗ್ಬಿಟ್ಟು ಬರ್ತೀನಿ. 5 minutes ಬರ್ತೀನಿ. ನೀನು ಬಾ. ಬೇಡಪ್ಪ, ನೀನು ಹೋಗ್ಬಾ. ಬೈ. ಬಾಯ್. ಅಲ್ಲಿ ಬರ್ತೀನಿ. ಓಕೆ ಓಕೆ. ಕರಡಿ ಬೆಟ್ಟ ಇಲ್ಲೇ ಇಲ್ವಾ? ಕರಡಿ ಬೆಟ್ಟಕ್ಕೆ ಇಲ್ಲೇ ಇಲ್ವಾ? ಯಾವ ಕರಡಿ ಬೆಟ್ಟಕ್ಕೆ? ಇದೆ. ಅಂದ್ರೆ ಅಮ್ಮ ಅವರಷ್ಟನ್ನು ದೊಡ್ಡ ಅಂಕಲು ಯೋಗೇಶ್ ಅಂಕಲ್. ಏನು ಅಪ್ಪು ಅವಳು ಸ್ಕೂಲ್ಗೆ ಬಟ್ಟೆ ಹಾಕೊಂಡಿಲ್ವಂತೆ ದೊಡ್ಡ ಅಣ್ಣ. ಅವ್ರ ಅಮ್ಮ ಬೈತಾಳೆ. ಅದಕ್ಕೆ ಅವ್ರ ಅಪ್ಪಂಗೆ ಹೇಳೋಣ. ಅಪ್ಪನ ಫೋನ್ ಮಾಡೋಣ. ಮಾಡೋಣ. ಓಕೆ, ನಾನು ಡ್ಯೂಟಿಗೆ ಹೋಗ್ಬಿಡ್ತೀನಿ. ಓಕೆ ಓಕೆನಾ? ಒಬ್ಬ ಮಾಡಪ್ಪಂಗೆ. ಥ್ಯಾಂಕ್ ಯು ಮಗಳೇ. ಬಾ ಬಾ ಬಾ, ಹುಷಾರು ಹುಷಾರು. ಟೈಗರ್ ಡ್ರೆಸ್ ಹಾಕತ್ತೀಯ ಬಂಗಾರ? ಹೆಂಗ್ ಮಾಡ್ತೀಯ ಟೈಗರ್ ಡ್ರೆಸ್ ಹಾಕೊಂಡು? ಹೆಂಗ್ ಮಾಡ್ತೀಯಾ? ರೋಡ್ ರೋಡ್ ಮಾಡ್ತೀಯಾ? ಬಾಯ್ ಮಗಳೇ. ಬಾಯ್. ಟೇಕ್ ಕೇರ್. ಟೇಕ್ ಕೇರ್. ಈ ಕಳ್ಳ ಏನದು ಸೌಂಡು? ಹುಷಾರು ಮಗಳೇ. ಆಯ್ತು. ಹುಷಾರು ಮಗಳೇ. ಆಯ್ತು. ನೀಟಾಗಿ ಮಾತಾಡ್ಬೇಕು. ಆಯ್ತು ಆಯ್ತು ಆಯ್ತು. ಆಯಿತು, ಬನ್ನಿ. ತಿಂದು ಇವಾಗ ಟೈಗರ್ ಡ್ರೆಸ್ ಹಾಕ್ಕೊಳ್ಳಿರಂತೆ ಗೈಸ್. ಹಾಗೆ ನಾನು ಕೂಡ ರೆಡಿಯಾಗಿದ್ದೀನಿ. ಇವತ್ತು ಗುರುಪೌರ್ಣಿಮೆ, ಸೊ ಅದಕ್ಕೋಸ್ಕರ ರೆಡಿ ಆಗಿದ್ದೀನಿ. ದೇವಸ್ಥಾನಕ್ಕೆ ಹೋಗಿ ಇವತ್ತು ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು, ಸೊ ಅದಕ್ಕೆ ರೆಡಿಯಾಗಿದ್ದೀನಿ ಗೈಸ್. ಹೋಗ್ಬೇಕು. ಆಯಿತು, ನಮ್ಮ ಪಾಪು ಸ್ಕೂಲಿಂದ ಬಂದಮೇಲೆ ಕರ್ಕೊಂಡೋಗ್ಬೇಕು ಗೈಸ್. ಹಲೋ ಬಾಸ್. ಬಾ. ಸೈಲೆಂಟ್. ಚಕ್ಕಲ್ ಬಲ ಹಾಕಿ ಕೆಲಸನ ಗುಡ್ ಗುಡ್. ಹೇಳಿ ಮ್ಯಾಮ್. one round.
ಜೋರಾಗಿ ಹೇಳ್ಕೊಡಿ. ಜೋರಾಗಿ ಹೇಳಿ ಮ್ಯಾಮ್, ಕೇಳಿಸ್ತಾ ಇಲ್ಲ. ಕೇಳಿಸ್ತಾ ಇಲ್ಲ ಮ್ಯಾಮ್, ಕೇಳಿಸ್ತಾ ಇಲ್ಲ ಮ್ಯಾಮ್. ನೋ ಟಿವಿ ಮ್ಯಾಮ್, ನೋ ಟಿವಿ, ನೋ ಟಿವಿ, ನೋ ಟಿವಿ. ಒಂದೇ ಒಂದೇ ಅದೊಂದೇ. ಬಾ. ಆಯ್ತು, ನಾನು ಕಳ್ಸಲ್ವಾ? ರೈಮ್ಸ್ ಹೇಳ್ಕೊಡಿ ಮ್ಯಾಮ್. ಇಲ್ಲ ಮ್ಯಾಮ್, ರೈಮ್ಸ್ ಹೇಳ್ಕೊಡಿ. ರೈಮ್ಸ್ ಹೇಳ್ಕೊಡೋದು. ರೈಮ್ಸ್ ಹೇಳ್ಕೊಡಿ. ಕಾಲು ಹೋಗ್ತದೆ ಪ್ಲೀಸ್. ಆಗಲ್ಲ ಮ್ಯಾಮ್, ಚೆಕ್ ಹಾಕಕ್ಕೆ ನಿಂತ್ಕೊಂತೀವಿ. ಓಕೆ. ಹಾಂ, ನಾನು ಹೇಳ್ಬೇಕಾ? ಓಕೆ ಮ್ಯಾಮ್. ನೋಡಾಯ್ತು. ಆಯ್ತಾಯ್ತು. ಇಲ್ಲ ಇಲ್ಲಿ 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 ಮೇಡಮು ಕೆಲಸ ಐತೆ. ಅವ್ರು ಕಿಟ್ಟಿ ಪಾಪ ಕಿಟ್ಟಿ ಹತ್ರ ಹೋಗ್ತು ಅದಕ್ಕೇನೆ. ಹೋಯ್ತಿಯಾ? ಅಡಿಕೆ ಅಡಿಕೆ ಅದು ತಿನ್ನೋದಲ್ಲಮ್ಮ. ತಿನ್ನೋದಿಲ್ಲ. ಇವತ್ತು ನೂರನ್ನು ಮಂಗಳಾರತಿ ಮಾಡ್ಸೋಕ್ಕೆಲ್ಲ ರೆಡಿ ಮಾಡಿಸಿದ್ದೀವಿ ಗೈಸ್. ಚಾಮುಂಡೇಶ್ವರಿಗೆ, ನಮ್ಮ ಊರಾಗಿರೋ ಚಾಮುಂಡೇಶ್ವರಿ. ಸೊ ಇವತ್ತು ಫಸ್ಟ್ ಟೈಮ್ ಬೆಳಗ್ಗೆ ಬೇಗ ಎದ್ದು ಹೂವು ತಗೊಬಂದವೆ. ಇಲ್ಲಿ ಟೊಮೆಟೊ ಚಟ್ನಿ ಅನ್ನ ಸಿಂಪಲಾಗಿ ಬೇಗ ಆಗುವಂಥದ್ದು. ದೇವಸ್ಥಾನಕ್ಕೆ ಬೇಗ ಹೋಗ್ತೀನಿ, ಬೇಗ ಮಾಡೋಣ ಅಂತ. ಸೊ ಆಮೇಲೆ ಇವತ್ತು ಸ್ಕೂಲ್ ಕಳಿಸಿ ಅವ್ರಿಗೆ ಹೋಗ್ಬರ್ತಾರೆ. ಇರೋದೇ ಅಲ್ಲ ಅಷ್ಟೇ ರಜೆ. ನೀವು ಸ್ಕೂಲ್ಗೆ ಹೋಗ್ಬಿಟ್ಟು ಬರ್ತೀರಾ? ಓಕೆ ಬಂಗಾರ, ಬಾಯ್ ಬಾಯ್ ಕಂದ. ಓಕೆ, ನೀನು ಇಲ್ಲಿಗೆ ಬಾ. ಓಕೆ, ಸ್ಕೂಲ್ ಮುಗಿಸ್ಕೊಂಡು ಅಳಬಾರ್ದು ಇವತ್ತು. ಓಕೆ, ಹ್ಯಾಪಿಯಾಗಿರಬೇಕು. ಆಯ್ತು. ಬಾಯ್ ಬಾಯ್. ಬಾಯ್ ಕಂದ. ಗೈಸ್, ಈಗ ರೆಡಿ ಆಗ್ತಾಯಿದ್ದೀನಿ ನೋಡಿ. ಒಂದು ಸೈಡ್ ರೆಡಿ ಆಗಿದೆ, ಇನ್ನೊಂದು ಸೈಡ್ ರೆಡಿ ಆಗಿದೆ. ಆ ಡಿಫ್ರೆನ್ಸ್ ಈ ಸೈಡ್ ರೆಡಿ ಆಗ್ತಿದ್ದೆ. ಹಂಗೆ ಯಾರನ್ನ ಕಳ್ಸೋಣ ಅಂತ ಹೋಗಿದೆ. ಏನಿಲ್ಲ, ಒಂದೇ ಒಂದು ಪ್ರಾಡಕ್ಟ್ ಹಾಕಿದ್ದೀನಿ. ಇದಕ್ಕೂ ಡಿಫ್ರೆನ್ಸ್ ಅಷ್ಟೇ. ಚಿವಳ ರೆಡಿಯಾಗಿದೆ. ಇದರಲ್ಲಿ ಅಳಸ್ನಾನು, ರಸಾಯನಿಕ ಅಳಸ್ನಾನ ಇದೆ, ಕಡಲೆ ಪುಡಿ ಇದೆ. ಸೊ ಇದೆಲ್ಲ ಪೂಜೆ ಸಾಮಾನು ರೆಡಿಯಾಗಿದೆ. ರೇಷ್ಮೆ ಅವ್ರ ಸ್ಯಾರಿ ಹಾಕ್ಕೊಂಡಿದ್ದಾರೆ. ನಾನೇ ಹಾಕಿರೋದು ಜಗ್ಗಿ. ನಮ್ಮಮ್ಮ ಇವಾಗ ಕರ್ಪೂರ ಹಾಕೋದಂತೆ, ತುಪ್ಪದ ದೀಪ ಹಾಕೋದು ಎಲ್ಲ ಇದಾಗ್ಬಿಟ್ಟೈತೆ ಅಂತ ಇದ್ರೊಳಗಡೆ ಇರ್ತಾರೆ. ಫಸ್ಟ್ ಅದ್ರಲ್ಲಿ ಕಾಯಿಸ್ಬಿಟ್ಟು ಆಮೇಲೆ ಇಕ್ಕು. ನಾನು ಬ್ಲಾಗಲ್ಲಿ ಹಂಗೆ ಇರ್ತಾ ಇದ್ದೀನಿ. ಲೆಟ್ಸ್ ಗೋ ಗೈಸ್. ಚಿಲ್ಲರೆ ಕಸ್ಬೇಡ. ಕಾಯಿ ನಾವು ಆಚೆ ಮಾಡ್ಕೊಂಡು Yeah.
ಆಗೋಗಿತ್ತು. ಏನು ಮಿಕ್ಸ್ ಮಾಡೋಕ್ಕಾಗಲ್ಲ, ಅರ್ಧ ಹಾಕೊಂತ ಹೇಳುವ. ಅರ್ಧ 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 ಸಾಕು, ಬೆರೆಯಲ್ಲ. ಹಾಕ್ಬಿಡುತ್ತ ಅಲ್ಲ ನಿಮಗೆ ಏನ್ ಹೇಳ್ಕೊಟ್ರು? ಅಷ್ಟೆಲ್ಲ ಇನ್ವೆಸ್ಟ್ ಮಾಡಿ ತಂದ್ಕೊಟ್ರೆ ರೈನ್ ಕೊಟ್ಟು ಇದೆಲ್ಲ ಆಡೇ ಎಲ್ಲ ಹಂಗೆ ಪೂಜೆ ಎಲ್ಲ ಮುಗಿತು, ಸಾಂಗ್ ಬೇರೆ ಬರ್ತೈತೆ, ಏನು ಕಾಣಿಸಲ್ಲ. ಇವತ್ತು ಮನುಷ್ಯ ಹೇರ್ ಸ್ಟೈಲ್ ಚೆನ್ನಾಗಿದೆ, ಅದಕ್ಕೆ ಬರ್ತವಳೆ. ನಾನಿ ಅಲ್ಲಿ ನಮ್ಮ ಬೇಬಿ ಎಲ್ಲ ಇತ್ತು, ಅಲ್ಲೋಡೋದು ಒಬ್ಬಳೆ ತಿಕ್ಕ ಎಲ್ಲ ಗಲೀಜು ಮಾಡ್ಕೊಂಡು ಹೋಗ್ಬಿಟ್ಟವಳೆ. ಅಲ್ಲೊಂದು ಫೋಟೋ ತಗೋಬೇಕಿತ್ತು, ಎಲ್ಲ ಸ್ಲಿಪ್ಪರ್ ಇಲ್ಲಿ ಬಿಟ್ಬಿಟ್ಟಿದ್ದೀವಲ್ಲ. ಹಲೋ ಹಲೋ ಟೆಂಪಲ್ ಮುಗಿಸ್ಕೊಂಡು ಓಡ್ತಾ ಇದೀವಿ ಮನೆಗೆ. ಪ್ರಸಾದ ಏನು ಡಿಮ್ಯಾಂಡ್ ಇತ್ತು ಅಂದರೆ ಬಾಕ್ಸಿಗೆ ಸ್ವಲ್ಪ ಹಾಕ್ಕೊಂಡಿದ್ದೇನೂ ಇಲ್ಲ. ಆ್ಯಕ್ಚುಲಿ ಬಾಕ್ಸಿಗೆ ಸ್ವಲ್ಪ ಮನೆಗೆ ತೊಗೊಂಡೋಗೋಣ ಅಂತ ಹಾಕ್ಕೊಂಡಿದ್ವಿ. ಅಷ್ಟು ಮಾಡಿದ್ವಿ, ದೊಡ್ಡ ಬೇಷನಲ್ಲೇ ಮಾಡಿದ್ವಿ, ಜನ ಜಾಸ್ತಿ ಇರ್ತಾರೆ ಅಂತ ಅಂದ್ಬಿಟ್ಟು. ಕ್ವಾಂಟಿಟಿನೂ ಜಾಸ್ತಿ ಇತ್ತು. ನಾವು ಸ್ವಲ್ಪ ಎತ್ಕೊಂಡಿದ್ದು ಮನೆಗೆ ಪ್ರಸಾದನ ಇಲ್ಲ. ಫುಲ್ಲು ಅಳಸ್ನಣ್ಣು ಹಾಕಿದ್ವಲ್ಲ, ಎಲ್ರಿಗೂ ಅಳಸ್ನಣ್ಣು ಇಷ್ಟ ಅಂತ ಗೊತ್ತದು. ನಾವು ವೆಯ್ಟ್ ಮಾಡ್ತಿದ್ವಿ ಅಳಸ್ನಣ್ಣು ಹಣ್ಣಾಗಲಿ ಆವಾಗಲೇ ಮಾಡ್ಸೋಣ ಅಂದ್ಬಿಟ್ಟು. ಹಬ್ಬ ಏನು ಇಷ್ಟು ಫಾಸ್ಟಾಗಿ ಹೋಯ್ತಿದ್ಯಾ? ಅದಕ್ಕೆ ಎಲ್ಲ ಬಂದು ಕೇಳಿ ಹಾಕ್ಸ್ಕೊಂಡೋದ್ರು. ಅದಕ್ಕೆ ಸೊ ಮನೆಗೆ ತಿಕ್ಕೊಂಡಿದ್ದು ಬೇಡ ಇರೋದೆಲ್ಲ ಹಾಕಿ ಖಾಲಿ ಮಾಡಿಬಿಟ್ವಿ. ಫಿನಿಶ್ ಒಂಚೂರು ಮಿಗಲಿಲ್ಲ. ಮೇ ಬಿ ನಾವು ಕ್ವಾಂಟಿಟಿ ಜಾಸ್ತಿ ಹಾಕಿದ್ವಿ, ಇನ್ನೂ ಸ್ವಲ್ಪ ಕಡಿಮೆ ಹಾಕಿದ್ರೆ ಇನ್ನೂ ಜಾಸ್ತಿ ಜನ ತಿನ್ಬೋದಿತ್ತೇನೋ. ಜಾಸ್ತಿ ಕೊಟ್ಬಿಟ್ವಿ. ಸೊ ಓಕೆ, ಅವ್ರಿಗೆ ಪಾಲಿಗೆ ಸಿಕ್ಕಿದ್ದು ಪಂಚಾಮೃತ, ಅವ್ರವ್ರಿಗೆ ಎಷ್ಟೆಷ್ಟು ಸಿಗಬೇಕು ಅಂತ ದೇವ್ರು ಬರ್ದಿರ್ತಾನಲ್ಲ. ಸೊ ಓಕೆ, ಏನು ಕಿರಣ ಸಮಾಚಾರ? ಗೈಸ್ ನಾವೆಲ್ಲ ಹೊರಟಿದ್ದೀವಿ ಗೈಸ್, ಸೆಪ್ಟೆಂಬರ್ ಮಂತಲ್ಲಿ ಪ್ಲ್ಯಾನ್ ನಡೀತೈತೆ. ಯಾರು ಬರ್ತಾರೋ ಬರ್ಲಿ, ಯಾರು ಬಿಡ್ತಾರೋ ಬಿಡ್ಲಿ, ಗೊತ್ತಿಲ್ಲ ಇನ್ನು ಯಾರ್ಯಾರ್ದು ಕನ್ಫರ್ಮೇಶನ್. ಯಾರಾದ್ರೂ ಬರ್ಲಿ, ಹಂಗಾರು ಬಿಡ್ಲಿ, ಹೋಗೋದಂತ ಫಿಕ್ಸ್ ಆಗಿ. ನಾವು ಬರ್ಲಿಲ್ಲ ಅಂದ್ರೆ ಇವನಂತೂ ಹೊರಡ್ತಾನೆ ಕಾರಲ್ಲಾದ್ರೂ. ಓದ್ತೀವಿ ಗೈಸ್ ಮನೆ ಬಂತು, ಬೈ. ಹೇಗೆ ರೀಚ್ ಆದ್ವಿ ಗೈಸ್. ಇನ್ನೂ ಒಂದು ಕಾರಲ್ಲಿ ಬರೋದು ನಮ್ಮಪ್ಪ ಕರ್ಕೊಬರ್ತೈತೆ. ಗಾಡಿ ಬರ್ತಾರೆ ಹಂಗೆ ಎಲ್ಲ ಡಿಸ್ಪ್ಯಾಚ್ ಆದರೂ ನಮ್ಮ ಅಂಟಿದ್ದೀರಲ್ಲ. ಸೊ ಹೋಗೋಣ ಮನೆಗೆ. ಇವತ್ತು ಆರ್ನೋ ಕ್ಲಾಸ್ ಬೇರೆ ಐತೆ, ಟೆಂಪಲ್ಗೆ ಬೇರೆ ಹೋಗೋಣ ಅಂದ್ಕೊಂಡಿದ್ದೆ. ಏನಾಗುತ್ತೋ ಏನೋ ಗೊತ್ತಿಲ್ಲ. ಇಳಿರಿ ಯಾಕೆ ತಿಂದಿಲ್ಲ ಬನಾನಾ?
ಒಂದು ಬನಾನ ತಿಂದವಳು 2 ಹಾಕಿದ್ದೆ. ಬನಾನ ಖಾಲಿ ಮಾಡ್ಕೊಂಬರ್ಬೇಕು ತಾನೇ ನೀನು. ಸ್ಕೂಲಲ್ಲಿ ತಿಂತೀನಿ ನಾಳೆಗೆ. ನಾಳೆ ಚೆನ್ನಾಗಿರಲ್ಲ ಎಲ್ಲ ತಂದೋಗ್ಬಿಟ್ಟಿದ್ಯಾ ಸ್ಕೂಲ್ಗೆ? ಅದು ಅವ್ರ ಅಪ್ಪ ತಗೊಂಡೋಗೋರೆ ಬೆಲ್ಟು ಮತ್ತೆ ಅದು ಕರ್ಕೊಬರಕ್ಕೆ. ಗಾಡೀಲಿ ಕುಂಡ್ರಿಸ್ಕೊಳ್ಳೋದು ಹಂಗೆ ಹಾಕೊಂಬರೋದಾ? ಬನಾನ ಹಸು ಕೊಟ್ಬಿಡೋದು. ಗೈಸ್ ಇವತ್ತಿನ ದಿನ ಫುಲ್ ಎಲ್ಲ ಟೆಂಪಲ್ ರೌಂಡು. ಅಲ್ಲಿ ಚಾಮುಂಡೇಶ್ವರಿ ಟೆಂಪಲ್ಗೆ, ಆಂಜನೇಯ ಟೆಂಪಲ್ಗೆ, ಮತ್ತು ನಮ್ಮ ಮನೆ ಹತ್ರ ಗೊರವನಹಳ್ಳಿ ಮಹಾಲಕ್ಷ್ಮಿ ಕರ್ಕೊಂಬಂದಿದ್ರು, ಅಲ್ಲಿಗೆ ಗೊತ್ತಿಲ್ಲ ಎಲ್ಲ ಆಕಸ್ಮಿಕವಾಗಿ. ಅಂದರೆ ಒಂದು ದೇವಸ್ಥಾನ ಪಕ್ಕ ಇತ್ತು ಚಾಮುಂಡೇಶ್ವರಿಗೆ, ಇನ್ನೆರಡು ದೇವಸ್ಥಾನ ಆಕಸ್ಮಿಕವಾಗಾಯಿತು. ನೀನು ಅದು ಮಂತ್ರ ಹೇಳ್ಬಿಟ್ಟು ಬಾ, ನಾನು ಇಲ್ಲಿ ಮೇಲೆ ಕೂತ್ಕೊಂಡು